ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭವಂದನೆಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಸದ್ದು ಮಾಡಿದಿರು ಪದ್ಯವನ್ನು ಬಹಳ ಸರಾಗವಾಗಿ ಅದನ್ನು ನೀವು ನೋಡಿದಿರಿ. ಅದಕ್ಕಿಂತ ಹಿಂದೆ ಇರ್ತಕ್ಕಂಥ ಒಂದು ಗದ್ಯ ಭಾಗವನ್ನು ನೋಡಿದಿರಿ. ಅದರಲ್ಲಿರ್ತಕ್ಕಂಥ ಕೆಲವಷ್ಟು ವ್ಯಾಕರಣ ಭಾಗವನ್ನು ನಾನು ಶಾಲೆ ಪ್ರಾರಂಭವಾದ ಮೇಲೆ ಅದರ ವ್ಯಾಕರಣ ಭಾಗವನ್ನು ಕೇಳ್ತೀನಿ. ಈಗ ಪದ್ಯ ಗದ್ಯಗಳನ್ನ ಮಾತ್ರ ನೀವು ಇವತ್ತು ಅವಲೋಕಿಸೋಣ ಅಂತೇಳಿ. ಹೌದಾ? ಇಲ್ಲಿ ಇವತ್ತು ಈ ಒಂದು 5ನೇ ಗದ್ಯ ಭಾಗವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಅದು ಕಾಫಿ ಕಪ್ಪು ಅಂತ ಹೇಳಿ. ಹೌದು, ಇದು ಕಾಫಿ ಕಪ್ಪು ಅಂತ ಹೇಳಿ ಇರ್ತಕ್ಕಂಥದ್ದು. ಇದು ಬರೆದರು ಲೇಖಕರು ಗುರುರಾಜ್ ಕರಜ್ಗಿ ಅಂತ ಹೇಳಿ. ಇವರು ಬಹಳ ಪ್ರಸಿದ್ಧರಾಗಿರ್ತಕ್ಕಂಥವ್ರು, ಫೇಮಸ್ ಆಗಿರ್ತಕ್ಕಂಥ ಒಬ್ಬ ಮಹಾನ್ ಲೇಖಕರು ಅಂತ ಹೇಳಿ. ಉತ್ತಮವಾದ ಕರ್ನಾಳು ಬಾಬಳಿಕೆ ಅಂತೇಳಿ ಒಂದು ಕಥಾ ಸಂಕಲನದ ಗುಚ್ಛೆ ಇದೆ. ಆ ಒಂದು ಕಥಾ ಸಂಕಲನ ಗುಚ್ಛೆ ಒಳಗಿಂದ ಹಲವಾರು ಕಥೆಗಳನ್ನ ಅವರು ಎಲ್ಲಿ ಹೋದಲ್ಲಿ ಹೇಳ್ತಾನೆ ಇರ್ತಾರೆ ಅಂತ ಹೇಳಿ. ಹೌದಾ? ಅವೆಲ್ಲರೂ ಅವರ ಒಂದು ಸ್ವಂತ ಅನುಭವಗಳು ಹಾಗೂ ಸುತ್ತಾಡಿ ಬಂದಂತ ಕೆಲವಷ್ಟು ಪ್ರಸಂಗಗಳು ಅಂತ ಹೇಳಿ ಅರ್ಥ. ಹೌದು, ಇರ್ಲಿ. ಇವತ್ತು ಮೊದಲಿಗೆ ಈ ಒಂದು ಗದ್ಯ ಪಾಠವನ್ನ ನಾವು ನೋಡ್ತಾ ಇದ್ದೀವಿ. ಇದು ಶಿಷ್ಯರ ಹಾಗೂ ಗುರುವಿನ ನಡುವೆ ಇರ್ತಕ್ಕಂಥ ಅನ್ಯೋನ್ಯ ಭಾವ ಸಂಬಂಧಗಳ ವಿಚಾರವನ್ನ ವ್ಯಕ್ತಪಡಿಸ್ತದ. ಇಲ್ಲಿ ಕಾಫಿ ಮತ್ತು ಕಪ್ಪು ಸ್ವಲ್ಪ ಬರವಣಿಗೆಯಲ್ಲಿ ಮಿಸ್ಟೇಕ್ ಆಗಿದೆ, ಸ್ವಲ್ಪ ಸರಿಪಡಿಸಿಕೊಳ್ಬೇಕು. ಇಲ್ಲಿ ಕಾಫಿ ಮತ್ತು ಕಪ್ಪು ಎರಡರಲ್ಲಿ ಇರುವುದು ಒಂದು ವಿಚಾರದಿಂದ ಅಲ್ಲಿಗೆ ಪಾಠ ಪ್ರವೇಶ. ಹೌದು, ಗುರು ಶಿಷ್ಯರ ಸಂಬಂಧ ತಂದೆ ಮಕ್ಕಳಷ್ಟೇ ಪವಿತ್ರವಾದುದು. ವಿದ್ಯಾರ್ಥಿಗಳನ್ನು ಜೀವನದುದ್ದಕ್ಕೂ ತಿದ್ದುವ, ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಶಿಕ್ಷಕರು ಮಾಡುತ್ತಲೇ ಇರುತ್ತಾರೆ. ಮಕ್ಕಳ ಪರಿಸ್ಥಿತಿಯನ್ನು ಶ್ರೇಷ್ಠ ಗುರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ. ಅವರಿಗೆ ಅಗತ್ಯವಿರುವ ಜ್ಞಾನವನ್ನು ಅಗತ್ಯವಿರುವಷ್ಟು ಅಗತ್ಯ ಸಂದರ್ಭದಲ್ಲಿ ತಿಳಿಸಿಕೊಡುವ ಜಾಮೆ ಗುರುವಿನಲ್ಲಿರುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಅಪಾರ ಗೌರವ ಹಾಗೂ ಅಭಿಮಾನಗಳನ್ನು ಹೊಂದಿರುತ್ತಾರೆ. ಪ್ರಸ್ತುತ ಪಾಠದಲ್ಲಿ ಗುರುಗಳು ತಮ್ಮನ್ನು ಕಾಣಲು ಬಂದ ವಿದ್ಯಾರ್ಥಿಗಳಿಗೆ ಜೀವನ ಪಾಠವನ್ನು ಕಾಫಿ ಕಪ್ ಮೂಲಕ ಮನವರಿಕೆ ಮಾಡಿಕೊಡುವ ಸನ್ನಿವೇಶ ಮನೋಜ್ಞವಾಗಿದೆ. ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಪಾಠ ಪ್ರವೇಶ ಅಂತ ನಾವು ಹೇಳಬಹುದು. ಯಾಕಂದ್ರೆ ಗುರು ಶಿಷ್ಯರಿವರು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ಜಗತ್ತಿನಲ್ಲಿ. ಯಾಕಂದ್ರೆ ಅವರ ಅನ್ಯೋನ್ಯ ಭಾವ, ತಾಯಿ ಮಗುವಿನಲ್ಲಿ ಮಗುವಿಗೆ ಮೊದಲ ಗುರು ತಾಯಿ, ನಂತರ ಗುರು ಇದ್ದವರೇ ಶಿಕ್ಷಣವನ್ನ ಹೇಳ್ತಕ್ಕಂಥವ್ರು, ಪಾಠ ಬೋಧನೆ ಮಾಡ್ತಕ್ಕಂಥವ್ರು, ಅಕ್ಷರವನ್ನ ಹೇಳ್ತಕ್ಕಂಥವ್ರು, ಕಲಿಸ್ತಕ್ಕಂಥವ್ರು ಅಂತ ಹೇಳಿ. ಇಲ್ಲಿ ಗುರು ಶಿಷ್ಯರ ಸಂಬಂಧ ತಂದೆ ಮಕ್ಕಳಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ಅಂತೇಳಿ. ತಂದೆ ಮಕ್ಕಳು ಯಾವ ರೀತಿ ಪವಿತ್ರವಾಗಿರ್ತದೋ ಗುರು ಶಿಷ್ಯರ ಇರುವ ಸಂಬಂಧ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳನ್ನು ಜೀವನದುದ್ದಕ್ಕೂ ತಿದ್ದುವ, ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಶಿಕ್ಷಕರು ಮಾಡುತ್ತಲೇ ಇರುತ್ತಾರೆ. ಸ್ವಲ್ಪ ನೋಡಿ, ವಿಚಾರ ಮಾಡಿ. ಇಲ್ಲಿ ತಂದೆನೂ ಜೀವನದುದ್ದಕ್ಕೂ ನಿಮ್ಮನ್ನ ಏನ್ ಮಾಡ್ತಾವ, ತಿದ್ದುಕೊಂತ ಹೋಗ್ತಾ ಇರ್ತಾನೆ. ಹೌದು, ಆದ್ರೆ ಈ ಒಂದು ಜೀವನದಲ್ಲಿ ಶಿಕ್ಷಣಕ್ಕೆ ಎಂಡ ಇಲ್ಲ, ಮುಕ್ತ ಅನ್ನೋದೇ ಇಲ್ಲ ಶಿಕ್ಷಣಕ್ಕೆ. ಆದ್ರೆ ತಂದೆ ತಾಯಿಗಳು ಇಬ್ರು ಸೇರಿ ಮಗುವನ್ನ ಜೀವನದುದ್ದಕ್ಕೂ ಬುದ್ಧಿವಾದ ಹೇಳ್ತಾನೆ ಇರ್ತಾರ. ಶಿಕ್ಷಕರು ಹೇಳ್ತಾರ, ತಂದೆ ತಾಯಿಗಳು ಹೇಳ್ತಾರ. ನೋಡ್ರಿ, ವಿದ್ಯಾರ್ಥಿಗಳನ್ನು ಜೀವನದುದ್ದಕ್ಕೂ ತಿದ್ದುವಂತ ಕೆಲಸವನ್ನ ಆತ್ಮಸ್ಥೈರ್ಯ, ನಿಮ್ಮ ಆತ್ಮಕ್ಕೆ ಧೈರ್ಯವಂತ ಇರುವಂತ ಒಂದು ಕೆಲಸವನ್ನ ಶಿಕ್ಷಕರು ಮಾಡುತ್ತಲೇ ಬರುತ್ತಾರೆ. ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಹೇಳಿದ್ರು ನೀವು ಕೇಳಂಗಿಲ್ಲ, ಶಿಕ್ಷಕರು ಹೇಳಿದ್ದನ್ನ ಬಹಳ ಚಾಚು ತಪ್ಪದನ್ನ ಪಾಲಿಸ್ತೀರಿ ಅಂತೇಳಿ ಹಲವಾರು ಒಂದು ಮಾಹಿತಿ ಮೂಲಗಳಿಂದ ಬಂದವ ಅಂತ ಹೇಳಿ. ಹೌದಾ? ಇಲ್ಲಿ ವಿದ್ಯಾರ್ಥಿಗಳನ್ನು ಜೀವನದುದ್ದಕ್ಕೂ ತಿದ್ದುವ, ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನ ಶಿಕ್ಷಕರು ಮಾಡುತ್ತಲೇ ಬಂದಿದ್ದಾರೆ, ಇರುತ್ತಾರೆ. ಮಕ್ಕಳ ಮನಸ್ಥಿತಿಯನ್ನು ಶ್ರೇಷ್ಠ ಗುರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ. ಅಕಸ್ಮಾತಾಗಿ ಒಂದು ವಿಚಾರ ಹೇಳ್ತೀನಿ. ನೀವೇನಾದ್ರು ತಪ್ಪು ಮಾಡಿದ್ರೆ ತಂದೆ ತಾಯಿಗಳು ಹೊಡಿತಾರೆ, ಬೈತಾರೆ. ನೀವಾಗ ಮುನಿಸ್ಕೊಂಡು ಹೋಗ್ಬಿಡ್ತೀರಿ. ಹೌದು, ಮುನಿಸ್ಕೊಂಡ್ರೆ ನೀವು ಏನೋ ಸಿಟ್ಟು ಬಂದು ಹೋಗ್ಬಿಡ್ತೀರಿ. ವಾಪಸ್ಸು ನಿಮ್ಮ ತಂದೆಗೆ ಬಹಳ ದುಃಖ ಆಗಿರ್ತದವ ತನ್ನ ಮಗನನ್ನ ಬಡದ ಸಂದರ್ಭದಲ್ಲಿ. ಆದ್ರೆ ಶಿಕ್ಷಕರು ಆ ರೀತಿ ಇರಲ್ಲ. ಶಿಕ್ಷಕರು ಏನಾದ್ರು ಹೊಡೆದ್ರೆ ನೀವು ಹೆಂಗಿರ್ತೀರಿ ಅವಾಗ? ಹೌದು, ಸ್ವಲ್ಪ ಅವಾಗಷ್ಟೇ ಅಷ್ಟರ ಮಟ್ಟಿಗೆ ಸರಿಯಾಗಿರ್ತೀರಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ಪಾಠ ಹೇಳುವಾಗ ಕರೆಕ್ಟ್ ಆಗಿರ್ತೀರಿ ಅಂತ ಹೇಳಿ. ತಂದೆಗಳ ಸಂಬಂಧ, ತಾಯಿಗಳ ಸಂಬಂಧ ಅಲ್ಲಿ ಬೇರೆ ಇರ್ತದ. ಶಿಕ್ಷಕರ ಒಂದು ವಿದ್ಯಾರ್ಥಿಗಳ ಸಂಬಂಧ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದೆ. ಹೌದಾ? ಇಲ್ಲಿ ಮನಸ್ಥಿತಿ ಅಂದ್ರೆ
ಮನುಷ್ಯನ ಒಂದು ಶಿಕ್ಷಕರ ಒಂದು ಮನಸ್ಥಿತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಮನಸ್ಥಿತಿಯನ್ನ ಬಹಳ ಉತ್ತಮವಾಗಿ ಅರ್ಥ ಮಾಡ್ಕೊಳ್ತಾರ. ಅವರ ಒಂದು ಮನಸ್ಥಿತಿಗೆ ಅನುಗುಣವಾಗಿ ಅವರು ವಿದ್ಯೆಯನ್ನ ಕಲಿಸ್ತಾ ಇರ್ತಾರ. ಹೌದಾ? ಇಲ್ಲಿ ಮಕ್ಕಳ ಮನಸ್ಥಿತಿಯನ್ನು ಶ್ರೇಷ್ಠರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ. ಅವರಿಗೆ ಅಗತ್ಯ ಇರುವ ಜ್ಞಾನವನ್ನು ಕೂಡ ಅಗತ್ಯವಿರುವಷ್ಟು ಮಾತ್ರ ಕೊಡ್ತಕ್ಕಂಥ ಕೆಲಸವನ್ನ ಅವ ಮಾಡ್ತಾನ ಅಂತ ಹೇಳಿ. ಹೌದು, ಇನ್ನೊಂದು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್, ದ್ವಿತೀಯ ಭಾಷೆ ಅಂತ ಹೇಳ್ತಾರೆ. ಪ್ರಥಮ ಭಾಷೆಯಲ್ಲಿ ಬಹಳ ಆಳವಾಗಿರ್ತಕ್ಕಂಥ ಕನ್ನಡ ಅಧ್ಯಯನ ಇದೆ. ಇದು ಎಷ್ಟು ಜ್ಞಾನವನ್ನು ಕೊಡಬೇಕೋ ಅಷ್ಟು ಮಾತ್ರ ನೀವು ತಿಳ್ಕೊಳ್ಬೇಕು. ಅತಿ ಹೆಚ್ಚು ತಿಳ್ಕೊಂಡ್ರೆ ಈ ಒಂದು ಪುಸ್ತಕಕ್ಕೆ ಅಷ್ಟು ಸ್ಪಷ್ಟವಾಗಿರ್ತಕ್ಕಂಥದ್ದಲ್ಲ. ನಾವೀಗ ಪುಸ್ತಕದ ಬದನೇಕಾಗಿ ಎಲ್ಲರೂ ಪುಸ್ತಕದ ಮಾತ್ರ ಓದಬೇಕು, ಎಕ್ಸಾಮ್ ಬರೀಬೇಕು, ಮಾರ್ಕ್ಸ್ ತಗೋಬೇಕು, ಫಿನಿಶ್, ಅಷ್ಟು ನಾವು ಮಾತ್ರ ಮಾಡ್ತೀವಿ. ನಾವು ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಯಾವ ಸಮಾಜದಲ್ಲಿ ಯಾವ ರೀತಿ ಬಾಳ್ಬೇಕು ಎಂಬುದನ್ನ ಈ ಪಾಠ ನಿಮಗೆ ಹೇಳಿಕೊಡ್ತದ. ಗುರು ಶಿಷ್ಯರಿರುವರು ಯಾವ ರೀತಿ ಇರ್ತಾರ, ಮೊದಲಿಗೆ ಇದ್ರು, ಈಗ ಯಾವ ರೀತಿ ನೀವು ಇರಬೇಕು, ಹಳೆ ಕಾಲದಲ್ಲಿ ಯಾವ ರೀತಿ ಇದ್ರು ಸ್ವಲ್ಪ ವಿಚಾರ ಮಾಡ್ರಿ. ಪ್ರಾಚೀನ ಇರ್ತಕ್ಕಂಥರು ಗುರು, ಇದು ರಾಮಕೃಷ್ಣ ಪರಮಹಂಸರು, ಅವರ ಒಂದು ಶಿಷ್ಯ ವಿವೇಕಾನಂದರು ಅಂತ ಹೇಳಿ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಇಬ್ರು ಸನ್ನಿವೇಶ ಇರ್ತದ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಒಂದಿನ ಭಾರತ ಇದ್ದಾಗ ರಾಮಕೃಷ್ಣ ಪರಮಹಂಸರ ಒಂದು ಆಸ್ಥಾನಕ್ಕೆ ಹೋಗಿದ್ದಂತವ. ಯಾಕೆ ಹೋಗಿದ್ರ ಇವು ಬಹಳ ಬೆಲ್ಲ ತಿನ್ನುತ್ತೆ. ಯಾರು? ವಿವೇಕಾನಂದರು ಬೆಲ್ಲವನ್ನ ಬಹಳ ತಿಂತಾ ಇದ್ರಂತೆ. ತಂದೆ ವಿಶ್ವನಾಥ ದತ್ತರಿದ್ರು. ಅವ್ರೇನ್ ಮಾಡ್ತಿದ್ರ, ಬೆಲ್ಲ ಒಂದು ಬೆಲ್ಲದ ಪೆಂಟಿ ಒಂದು ಮನೆಯಾಗ ಇಡ್ತಿದ್ರಂತ. ಅರ್ಧ ಬೆಲ್ಲದ ಪೆಂಟಿನ ಆಗಿ ಮಾಡ್ತಿದ್ರು. ಯಾರು? ವಿವೇಕಾನಂದರು. ಮೊದಲ ಹೆಸರು ನರೇಂದ್ರ ಅಂತ ಹೇಳಿ. ಹೌದು, ಆಗಿ ಮಾಡ್ತಿದ್ರಂತ. ಆಗಿ ಮಾಡುತ್ತಿರುವಾಗ ಅವ್ರ ತಾಯಿಗೆ ಬ್ಯಾಸ ಬಂದ್ಬಿಡ್ತೀವಿ. ಎಷ್ಟು ತಂದಪ್ಪ, ಅಷ್ಟು ಆಗಿ ಮಾಡ್ತಾನ ಹುಡುಗ, ಅಲ್ಲಿ ಹುಡುಕತ್ಯಾವು, ಮತ್ತೇನೋ ತೊಂದರೆ ಆಗಿತ್ತಪ್ಪ ಹುಡುಗ ಅಂತೇಳಿ ಅವರು ವಿಚಾರ ಮಾಡ್ರ. ಅವ್ರ ತಾಯಿ ಒಂದ್ ದಿವ್ಸ ಯಾರೋ ಆಚೆ ಮನೆ ಒಂದು ಪಕ್ಕದಲ್ಲಿದ್ದವರು, ಓಣಿಯಲ್ಲಿ ಇದ್ದವರು, ಅವರ ಒಂದು ಆತ್ಮೀಯರು, ಗೆಳೆಯರು ಏನ್ ಹೇಳಿದ್ರ ಅವ್ರ ತಾಯಿಗೆ, ನೋಡಪ್ಪ ಪರಮಹಂಸರು ಅಂತ ಅದಾರಲ್ಲಿ ಒಂದು ಮಠದಾಗ, ಅವ್ರ ಹತ್ರ ಹೋಗು, ಮೋಸ್ಟ್ಲಿ ಬೆಲ್ಲವನ್ನು ತಿಂದು ಬಿಡ್ಬೋದು, ಅವರೆಲ್ಲ ಹೇಳ್ತಾರ ಅಂತೇಳಿ ಅವ್ರ ಆತ್ಮ ಜ್ಞಾನಿಗಳು, ಕೆಲವೊಂದಿಷ್ಟು ಗಾಳಿದಾಸರು ಅಂತ ಕೊಟ್ಟಾರೆ. ಅದ ಆತ್ಮ ಜ್ಞಾನಿಗಳು ಕೂಡ ಅವರು ಅಂತ ಹೇಳ್ತಾರೆ ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಹೋದಾಗ ಅವ್ರ ತಾಯಿ ಹೆಂಗಾರು ಮಾಡಿ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಇವನ್ನ ಆ ಒಂದು ಆಶ್ರಮಕ್ಕೆ ಕರ್ಕೊಂಡು ಹೋದ್ರು. ಆಶ್ರಮಕ್ಕೆ ಕರ್ಕೊಂಡು ಹೋದ್ಮೇಲೆ ಆ ಆಶ್ರಮ ಈ ನೆರೆದು ಹೋದ್ಮೇಲೆ ಗಡಗಡ ನಗಾಕತ್ತೆ. ಯಾಕಂದ್ರೆ ನಿಜವಾದ ಒಬ್ಬ ಶಿಷ್ಯ ಬಂದಾನ ಅಂತ ಹೇಳಿ ಒಂದು ಅದಕ್ಕೆ ಸಂದೇಶ ಕಲ್ಪಿಸಿಕೊಡ್ತಾರೆ. ಎದಕ್ಕ? ಈ ಒಂದು ಪರಮಹಂಸರಿಗೆ ಸಂದೇಶ ಕಲ್ಪಿಸಿಕೊಡ್ತು ಅಂತ ಹೇಳಿ ವಿಚಾರ ಮಾಡ್ರಿ. ಇರ್ತಕ್ಕಂಥ ಒಂದು ಪಾತ್ರೆಗಳು, ಬಾಂಡೆ ಸಾಮಾನು ಅಂತಾರಲ್ಲ, ಪಾತ್ರೆಗಳು ಅಲುಗಾಡಾಗ್ತಿದ್ವು ಅಂತಾರೆ, ವಸ್ತುಗಳು ತಾಳದು ಅಲುಗಾಡಾಗ್ತಿರ್ತವೆ. ಪರಮಹಂಸರು ಅಲ್ಲೇ ಜ್ಞಾನದಿಂದ ನೋಡಿದ್ರು. ಒಬ್ಬ ಹುಡುಗ ಒಂದು ತಾಯಿ ಬರಾಕ್ತದಂತ ಬಂದು ಪರಮಹಂಸರನ್ನ ಭೇಟಿ ಆದ ಕೂಡಲೇ, ನೋಡ್ರಿ ಒಂದು ಸಮಸ್ಯೆ ಅದ, ಅದಕ್ಕೋಸ್ಕರ ಬಂದೀವಿ ಅಂತ. ಏನ್ ಸಮಸ್ಯೆ? ನನ್ನ ಮಗ ಅದ ನೀವ, ಯಾಕಂದ್ರೆ ಭಾಳ ಬೆಲ್ಲ ತಿನ್ನಕತ್ತಾನ, ಬೆಲ್ಲ ಬೆಳೆಸ್ಬೇಕಾಗಿತ್ತು, ಹೆಂಗ್ ಮಾಡೋದು ಅಂತ ಒಮ್ಮಿಗ್ಲೇ ಸಡನ್ ಆಗಿ, ಹಂಗಾರ ಒಂದು 2 ದಿವ್ಸ ಬಿಟ್ಟು ಬರ್ರಿ, ನೀವು 2-3 ದಿವ್ಸ ಬಿಟ್ಟು ಬರ್ರಿ, ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತ. ಯಾರು? ಪರಮಹಂಸರು ಅಂತೇಳಿ. ಯಾಕಂದ್ರ ಪರಮಹಂಸರು ಒಂದು ಅವರು ಸಮಸ್ಯೆಯಲ್ಲಿ ಏನಪ್ಪಾ ಅಂದ್ರ ಅವರು ಬೆಲ್ಲ ತಿಂತಿದ್ರ. ವಿದ್ಯಾರ್ಥಿ ನರೇಂದ್ರನು ಬೆಲ್ಲ ತಿಂತಿದ್ದ, ಪರಮಹಂಸನು ಬೆಲ್ಲ ತಿಂತಿದ್ರು ಅವರು ಕೂಡ. ಆಮೇಲೆ 3 ದಿವಸಗಳ ನಂತರ ವಾಪಸ್ ಬಂದ್ರ. ಯಾರು? ನರೇಂದ್ರ ವಾಪಸ್ ಕರ್ಕೊಂಡ್ಬಂದ್ರ. ಮಕ್ಕಳೇ ಹೇಳಿದ್ರು, ತಮ್ಮ ಬೆಲ್ಲ ಬಿಡ್ಲಿ, ಬೆಲ್ಲ ತಿನ್ಬಾರ್ದು ಅಂದ್ರ ತುಂಬಿಗ್ಲಿ. ನಾನು ಹಂಟ್ಲೆ ಅವ್ರ ತಾಯಿಗೆ ಸ್ವಲ್ಪ ನಗು ಬರಾಕತ್ತೆ. ಅಲ್ರಿ 3 ದಿವಸದಿಂದ ಹೇಳಿರ, 3 ದಿವಸದಿಂದ ಹೇಳಿರ ನಡೀತಿತ್ಲಾ, ಈಗೂ ಅದನ್ನ ಹೇಳಾಕ್ತಾರೆ ಅಂತೆ. ಇಲ್ರಿ, ನಾನು ಬೆಲ್ಲ ತಿಂತಿದ್ನಿ, 3 ದಿವ್ಸ ಬಿಟ್ಟು ನೋಡಿನಿ, ನಾನು ಬೆಳಗಾಕತ್ತೇವೆ ಇಲ್ಲೋ ಅಂತೇಳಿ ನಾನು ಬಿಟ್ಟನಿ, ಅದಕ್ಕೋಸ್ಕರ ಈಗೆಲ್ಲ ಹೇಳಾಕತ್ತೇನೆ ನಿಮಗ ಅಂತೇಳಿ. ವಿಚಾರ ಮಾಡಿ ಹೆಂಗಿರ್ಬೋದು ಅಂತೇಳಿ ಸ್ವಲ್ಪ ವಿಚಾರ ಮಾಡಿದ್ರೆ ಹೆಂಗಿರ್ತದ ಜೀವನ ಅಂತೇಳಿ ವಿಚಾರ ಮಾಡಿ. ಶಿಷ್ಯನು ಅದೇ ರೀತಿ ಇರ್ಬೇಕು. ಹೌದಾ? ಮನಸ್ಸನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಯಾರು? ಅವ್ ಬೆಲ್ಲ ತಿನ್ನೋದನ್ನ ಶಿಷ್ಯ ಗುರುನು ಬಿಟ್ಟಿರ್ಬೇಕು, ವಿದ್ಯಾರ್ಥಿ ಬಿಡುವಂತ ಮಾಡಿರ್ಬೇಕು ಅಂತ ಹೇಳ್ತಾರ ಅಂತ ಹೇಳಿ. ಹೌದಾ? ಈ ಬಹಳ ಉತ್ತಮವಾಗಿರ್ತಕ್ಕಂಥ ಅನ್ಯೋನ್ಯ ಸಂಬಂಧ ಇರ್ತದ. ಗುರುವಿನ ಒಂದು ಶಿಷ್ಯನ ಒಂದು ಆತ್ಮವನ್ನ ಅಧ್ಯಯನ ಮಾಡಿ, ಆತ್ಮ ಒಂದು ಮನಸ್ಥಿತಿಯನ್ನ ಅಧ್ಯಯನ ಮಾಡಿ ಶ್ರೇಷ್ಠ ಗುರು ಯಾರು? ಪರಮಹಂಸರು ಅಂತ ಇವತ್ತಿಗೂ ಹೇಳ್ತಾರೆ.
ಹೌದಾ? ಅಂದ್ರೆ ಇಡೀ ಜಗತ್ತಿಗೆ ಜ್ಞಾನಿಯಾದಂಥವರು ವಿವೇಕಾನಂದರು ಅಂತ ಹೇಳಿ. ಅದಕ್ಕೋಸ್ಕರ ಅರ್ಥ ಮಾಡಿಕೊಳ್ಳಲು ಅವರಿಗೆ ಅಗತ್ಯವಿರುವ ಜ್ಞಾನವನ್ನು ಅಗತ್ಯವಿರುವಷ್ಟು ಮಾತ್ರ ಹೇಳಿದ, ಅಗತ್ಯವಿರುವಷ್ಟು ಮಾತ್ರ ಹೇಳಿದವ. ಅಗತ್ಯ ಎಷ್ಟಿತ್ತು? ಬೆಲ್ಲ ಬಿಡ್ಬೇಕಂತ ಬೆಲ್ಲ ಬಿಡ್ಬೇಕು ಅಷ್ಟೇ ಇತ್ತು. ಆದ್ರೆ ಅವಾಗ ಬೆಲ್ಲ ಬಿಟ್ಟು ಅಂತ ಹೇಳ್ತಾನ. ಬಿಟ್ರು ಬೆಲ್ಲ, ಅವಾಗಿಂದ ಬೆಲ್ಲ ತಿಂದು ಬಿಟ್ರು ಅವರು. ಇವರು ಬಿಟ್ರು ಅಂತ ಹೇಳಿ ಅರ್ಥ. ನೋಡ್ರಿ ಇಬ್ರು ಹೆಂಗಿರ್ತದ ಅಂತ ಸ್ವಲ್ಪ ಹಳ್ಳಿನ ಭಾವ. ಅಗತ್ಯ ಸಂದರ್ಭದಲ್ಲಿ ತಿಳಿಸಿಕೊಡುವ ಜಾಣ್ಮೆ ಗುರುವಿನಿರುತ್ತದೆ. ಅಗತ್ಯ ಸಂದರ್ಭದಲ್ಲಿ ಮಾತ್ರ ಅದನ್ನ ತಿಳಿಸಿ ಹೇಳಬೇಕು. ಎಲ್ಲಾ ಸಂದರ್ಭದಲ್ಲಿ ಅವರಾಗಿಲ್ಲ, ಎಲ್ಲಾ ಸಂದರ್ಭದಲ್ಲಿ ಅನ್ವಯವಾಗುವುದಿಲ್ಲ. ಅಗತ್ಯ ಸಂದರ್ಭದಲ್ಲಿ ಮಾತ್ರ ತಿಳಿಸಿ ಹೇಳಬೇಕಾಗ್ತದೆ, ಗುರು ಇರ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಅಪಾರ ಗೌರವ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಬಹಳ ಗೌರವ ಇಟ್ಕೊಂಡಿರ್ತಾರೆ. ಯಾರ ಮೇಲೆ? ಶಿಕ್ಷಕರ ಮೇಲೆ. ಯಾಕೆ ಗೌರವ ಇಟ್ಕೊಂಡಿರ್ತಾರೆ ಅಂದ್ರೆ ಅವರು ಎಷ್ಟು ಹೇಳ್ಬೇಕೋ ಅಷ್ಟು ಮಾತ್ರ ತಿಳಿಸಿ ಹೇಳ್ತಾರ. ತಂದೆ ತಾಯಿಗಳು ಯಾವತ್ತು ಬೈತಾನೆ ಇರ್ತಾರ, ಬುದ್ಧಿವಾದ ಹೇಳ್ತಾನೆ ಇರ್ತಾರ. ಅವ್ರಿಗೆ ತಂದೆ ತಾಯಿಗಳನ್ನ ಯಾವತ್ತು ಹೇಟ್ ಮಾಡ್ತಿರ್ತಾರೆ. ಯಾವ 8th 9th 10th ವಿದ್ಯಾರ್ಥಿಗಳು ಎಲ್ಲರೂ ಅವರ. ನೆಕ್ಸ್ಟ್ ಪ್ರೈಮರಿ ಹೋದ್ಮೇಲೆ ಆ ರೀತಿ ಇರಂಗಿಲ್ಲ, ಸ್ವಲ್ಪ ಹೆದರ್ತಾ ಇರ್ತಾರೆ. 8th ಬಂದ್ಮೇಲೆ ಇವ್ರು ಕೊಂಬದಿರ್ತಾವ ಮಕ್ಕಳಿಗೆ. ಆ ರೀತಿ ಅವರು ಇಲ್ಲಿ ಶಿಕ್ಷಕರಿಗೆ ಬಹಳ ಗೌರವ ಕೊಡ್ತಾರ, ತಂದೆ ತಾಯಿಗಳಿಗೆ ಗೌರವ ಕೊಡುವುದಿಲ್ಲ. ಯಾಕಂದ್ರೆ ತಂದೆ ತಾಯಿಗಳು ಯಾವ ರೀತಿ ಇರ್ತಾರೋ ಗುರುಗಳು ಅದೇ ರೀತಿ ಒಂದು ಮಾರ್ಗದಲ್ಲಿ ಹೋಗ್ತಾನೆ ಇರ್ತಾರ ಅನ್ನೋದನ್ನ ಮರಿಬಾರದು. ಹೌದಾ? ಇಲ್ಲಿ ಶಿಕ್ಷಕರ ಬಗ್ಗೆ ಅಪಾರ ಗೌರವ ಹಾಗೂ ಅಭಿಮಾನಗಳನ್ನು ಹೊಂದಿರುತ್ತಾರೆ. ಅಭಿಮಾನಗಳು ಹೊಂದಿರ್ತಾರ, ಗೌರವಗಳನ್ನು ಹೊಂದಿರ್ತಾರ. ಪ್ರಸ್ತುತ ಪಾಠದಲ್ಲಿ ಗುರುಗಳು ತಮ್ಮನ್ನು ಕಾಣಲು ಬಂದ ವಿದ್ಯಾರ್ಥಿಗಳಿಗೆ ಜೀವನ ಪಾಠವನ್ನು ಕಾಪಿ ಕಪ್ ಮೂಲಕ ಮನವರಿಕೆ ಮಾಡತಕ್ಕಂತ ಒಂದು ವ್ಯವಸ್ಥೆ, ಸನ್ನಿವೇಶ ಈ ಒಂದು ಪಾಠದಲ್ಲಿ ನಾವು ವ್ಯಕ್ತವಾಗ್ತದ ಅಂತೇಳಿ ಪಾಠದಲ್ಲಿ ನಾವು ನೋಡಬಹುದು ಅಂತೇಳಿ. ಅವರಿಗೆ ಪಾಠವನ್ನು ಮತ್ತೆ ಪದಗಳ ಅರ್ಥ ಅಸೂಹೆ, ಹೊಟ್ಟೆ ಕಿಚ್ಚು ಅಂತ ಕರೀತಾರೆ. ಕುಳ್ಳಿರಿಸಿ ನಮ್ಮನೆ ಕೂಡಿಸ್ಬಾರ್ಲೆ ಅಂತಲ್ಲ, ಹಂಗೆ ದುರ್ದೈವ, ಕೆಟ್ಟ ಅದೃಷ್ಟ ಅಥವಾ ದೌರ್ಭಾಗ್ಯ ಅಂತ ಹೇಳ್ತಾರ. ಮಾತು ಎತ್ತಿದರು, ಮಾತನ್ನು ಆರಂಭಿಸಿದರು ಅಂತೇಳಿ. ನಿವೃತ್ತಿ, ವೃತ್ತಿಯಿಂದ ಬಿಡುಗಡೆ, ತಕರಾರು, ಅಡ್ಡಿಪಡಿಸುವುದು, ಆಕ್ಷೇಪ ಸಲ್ಲಿಸುವುದು, ಆಸ್ವಾದಿಸು, ರುಚಿ ನೋಡುವುದು, ಸವಿಯುವುದು ಅಂತ ಹೇಳ್ತಾ. ಇಷ್ಟು ಮತ್ತವರುಗಳನ್ನ ನಿಮಗೆ ಸ್ವಲ್ಪ ಕರೆಕ್ಟಾಗಿ ನೋಡ್ರಿ ಅಂತ ಹೇಳಿ. ನೆಕ್ಸ್ಟ್ ಒಂದು ಅಧ್ಯಯನದ ಪ್ರಕಾರ ಇಲ್ಲಿ ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಲಿತು ನಂತರ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಹೆಡ್ ಮಾಸ್ಟರರ ಮನೆಗೆ ಹೋದರು. ಅವರು ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾಗಿವೆ. ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಅವರಿಗೆ ತುಂಬಾ ಸಂತೋಷವಾಯಿತು. ಹೌದಾ? ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರುತ್ತಾರೆ. ವಿಚಾರ ಮಾಡಿ. ಹೆಡ್ ಮಾಸ್ಟರರು ಸಂಭ್ರಮದಿಂದ ಅವರನ್ನೆಲ್ಲ ಪುಟ್ಟ ಮನೆಯಲ್ಲಿ ಅಲ್ಲಲ್ಲಿ ಕೂಡಿಸಿ ಮಾತನಾಡುತ್ತಿದ್ದರು. ಇಲ್ಲಿ ಒಂದು ದಿವಸ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಸೇರಿ ಆತ್ಮೀಯವಾದ ಒಬ್ಬ ಶಿಕ್ಷಕರು, ಪ್ರಿಯವಾದ ಒಬ್ಬ ಶಿಕ್ಷಕರು ಅವ್ರ ಮನೆಗೆ ಎಲ್ಲರೂ ಸೇರಿ ಹೋದಾಗ ಹೆಡ್ ಮಾಸ್ಟರ್ ನಿವೃತ್ತಿಯನ್ನು ಹೊಂದಿದ್ರು. ಅವರು ಚಿಕ್ಕ ಮನೆ ಇತ್ತು, ಚಿಕ್ಕ ಮನೆಗೆ ಹೋದ್ರು. ಅವ್ರು ಕಂಡ ತಕ್ಷಣ ಬಹಳ ಖುಷಿಯಾಗಿಬಿಟ್ಟವ್ರು. ಹೆಂಗೆ ಖುಷಿಯಾಗಿತ್ತಂದ್ರೆ ಅದನ್ನ ಯಾವ ರೀತಿ ಹೊರಿಸ್ತಾರಂದ್ರೆ ತನ್ನ ಮಗನಿಗಿಂತ ಹೆಚ್ಚು ಪ್ರೀತಿಯನ್ನ ಶಿಷ್ಯರಲ್ಲಿ ನೋಡ್ತಾರಂತ ಶಿಕ್ಷಕರು. ವಿಚಾರ ಮಾಡಿ ಹೆಂಗಿರ್ಬೋದು ಅಂತ ಹೇಳಿ. ತನ್ನ ಮಗನ ಬಹಳ ಪ್ರೀತಿಯಿಂದ ನೋಡಂಗಿಲ್ಲ ಅವರು. ಶಿಷ್ಯರನ್ನ ಬಹಳ ಒಂದು ಸಂತೋಷದಿಂದ ನೋಡಿದ್ರು ಅಂತ ಹೇಳಿ ಖುಷಿ ಆಗ್ಬಿಟ್ಟು ಉಲ್ಲಾಸ ಆಗ್ಬಿಡ್ತಾವ್ರಿ. ಅದೆಲ್ಲರೂ ಕರೆದ್ರು, ಸ್ವಂತ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯನ್ನು ಓಡಿಸಿದ್ರು. ಬಂದ್ರು, ಚಿಕ್ಕ ಮನೆ ಇತ್ತು, ಅಲ್ಲೇ ಎಲ್ಲ ಕಡೆ ಒಂದು ಸ್ವಲ್ಪ ಉಳಿಸ್ಬಿಟ್ರು. ಇಲ್ಲಿ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶ ಇಲ್ಲಿ ಇಟ್ಕೊಡ್ರಿ. ಇಲ್ಲಿ ಗುರುಗಳು ಇಲ್ಲಿ ಕೂತಂತ ಒಂದು ವ್ಯವಸ್ಥೆ ಹೇಗಿದೆ ಇಟ್ಕೊಂಡ್ಬಿಟ್ರಿ ಅಂತ ಹೇಳಿ ಅಲ್ಲಲ್ಲಿ ಉಳಿಸ್ಬಿಟ್ಟಾರ. ಹಳೆಯ ವಿದ್ಯಾರ್ಥಿಗಳು ಅಂತ ಹೇಳತ್ತ. ಹೌದು, ಇಲ್ಲಿ ಪ್ರಿಯ ವಿದ್ಯಾರ್ಥಿಗಳಾಗ್ತಾರೆ. ಹೆಡ್ ಮಾಸ್ಟರ್ ಸಂಭ್ರಮದಿಂದ, ಸಂತೋಷದಿಂದ, ಉತ್ಸಾಹದಿಂದ, ಹೌದಾ, ಸಂಭ್ರಮದಿಂದ ಅವರನ್ನೆಲ್ಲ ಪುಟ್ಟ ಮನೆಯಲ್ಲಿ ಅಲ್ಲಲ್ಲಿ ಕುಣಿಸಿದ್ರು. ಸಂಭ್ರಮ ಅವ್ರು ಬಂದ್ಬಿಡ್ತು. ಒಬ್ಬಗಿಲೆ ಮಕ್ಕಳು ಬಂದಾರಪ್ಪ, ಬರೀಪ್ಪ ಕುಂದ್ರಿ, ಎಲ್ಲ ಕಡೆ ಕುತ್ಕೊಳ್ರಿ, ಆರಾಮದ್ರಿ, ಎಲ್ಲ ವಿಚಾರ ಒಂದು ವಿನಿಮಯಗಳನ್ನ ಮಾಡ್ತಾ ಇದ್ರು. ವಿಚಾರ ಮಾಡಿ ಆಗ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಜೀವನದ ಬಗ್ಗೆ ಹೇಳಿಕೊಟ್ಟಿದ್ದರು. ಒಂದಲ್ಲ ಒಂದು ತಕರಾರು, ಎಲ್ಲ ಕಡೆಗೆ ವ್ಯಾಪಾರ ಕಡಿಮೆಯಾಗುತ್ತಿದೆ, ರೂಪಾಯಿ ಬೆಲೆ ಕುಸಿಯುತ್ತಿದೆ, ಹಣಕ್ಕೆ ಬೆಲೆಯೇ ಇಲ್ಲ, ಮಕ್ಕಳು ಬೆಳೆಯುತ್ತಿದ್ದಾರೆ, ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಹೀಗೆಲ್ಲ ತೊಂದರೆಗಳ ಸರಮಾಲೆ ಬೆಳೆಯುತ್ತಿತ್ತು. ಸ್ವಲ್ಪ ಗಮನಿಸ್ಬೇಕು ನೀವು. ಯಾಕಂದ್ರ ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಹಾಗೇನೆ. ಯಾಕಂದ್ರ ಹಿಂದಿನ ವಿಚಾರ ಸ್ವಲ್ಪ
ಚೆನ್ನಾಗಿತ್ತು. ಈಗ ಆಧುನಿಕ ಕಾಲದಲ್ಲಿ ಏನು ಬರ್ತದ, ತಂತ್ರಜ್ಞಾನ ಕಾಲ ಅಂತ ಬರ್ತದ. ಇಲ್ಲಿ ಎಲ್ಲರೂ ದೊಡ್ಡವರ, ಎಲ್ಲರೂ ಜ್ಞಾನಿಗಳೇ, ಹೌದು, ಎಲ್ಲರೂ ಪೈಪೋಟಿ ಮಾಡವ್ರೆ, ನಾ ಮುಂದೆ ನೀ ಮುಂದೆ ಅಂತೇಳಿ. ಅದಕ್ಕಾಗಿ ಅಂತ ಒಂದು ಯುಗದಲ್ಲಿ ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳಿಕೊಳ್ತಿದ್ದರು. ಯಾರ ಹತ್ರ? ತಮ್ಮ ಆತ್ಮೀಯ ಗುರುಗಳ ಹತ್ರ ಎಲ್ಲ ವಿದ್ಯಾರ್ಥಿಗಳು ಸೇರಿ ಏನ್ ಹೇಳ್ತಿದ್ರು, ಅವರಿಗೆ ತಮ್ಮ ತಮ್ಮ ಕೆಲವೊಂದಿಷ್ಟು ಕಾರಣಗಳನ್ನ ಹೇಳ್ಕೊಂತ ಬರ್ತಾ ಇದ್ರು ಅಂತ ಹೇಳಿ. ಹೇಳಿದ್ರ ಮೊದಲಿದ್ದು ಒಂದಲ್ಲ ಒಂದು ತಕರಾರು ಅಂತೇಳಿ. ಹಿಂದಿನ ಒಂದು ತರದ ತಕರಾರು ನೋಡಿದ್ವಿ. ಏನಂತೇಳಿ ತಕರಾರು ಅಂದ್ರೆ ಏನಿಲ್ಲಿ ಅಡ್ಡಿ ಆಕ್ಷೇಪಣೆಗಳು ಇರ್ತದ ಅಂತೇಳಿ. ಹೆಂಡತಿ ಗಂಡನಿಗಾಗಿ ಬರಂಗಿಲ್ಲ, ಗಂಡ ನೋಡ್ರಿ ಹೆಂಡತಿಗಾಗಿ ಬರಲ್ಲ, ಹೆಂಡತಿ ನೋಡ್ರೆ ಗಂಡಗಾಗಿ ಬರಂಗಿಲ್ಲ, ದಂಪತಿ ನೋಡ್ರ ಮಗುಗಾಗಿ ಗೊತ್ತಿರ್ತಿಲ್ಲ. ವಿಚಾರ ಮಾಡಿ ಹೆಂಗಿರ್ತದ. ಆ ಒಂದು ಸನ್ನಿವೇಶಗಳನ್ನ ಗುರುಗಳ ಮುಂದೆ ಹೇಳ್ತಾ ಇದ್ರು ಅಂತೇಳಿ. ಒಂದರ ತಕರಾರು, ಎಲ್ಲ ಕಡೆಗೆ ವ್ಯಾಪಾರ ಕಡಿಮೆ ಆಗುತ್ತಿದೆ, ವ್ಯಾಪಾರ ನೋಡ್ರಿ ಕಡಿಮೆ ಆಗ್ತೈತಿ. ಯಾಕಂದ್ರೆ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ರು ಒಂದಿಷ್ಟು ಜನ, ಆ ಬಿಸ್ನೆಸ್ದಾಗ ವ್ಯಾಪಾರ ಕಡಿಮೆ ಆಗ್ತಿದೆ, ಪೈಪೋಟಿ ಜಾಸ್ತಿ ಅದ. ಎಲ್ಲರೂ ಕೆಲಸ ಮಾಡ್ತಿದ್ರೆ ಹೆಂಗಾಗ್ತದ, ಒಬ್ರು ಒಂದೇ ಕೆಲಸ ಮಾಡ್ತಿದ್ರೆ ಎಲ್ಲರೂ ಅವ್ರ ಹೋಗಿ ಇಷ್ಟು ತಗೊಂಡ್ಬರ್ತಾರ. ಎಲ್ಲರೂ ಅದೇ ಕೆಲಸ ಮಾಡ್ತಿದ್ರೆ ವ್ಯಾಪಾರ ಕುಸಿತಾ ಇರ್ತದ, ಕಡಿಮೆ ಹಾಕೋಂತ ಬರ್ತಾ ಇರ್ತದ. ರೂಪಾಯಿ ಬೆಲೆ ಕುಸಿಯುತ್ತಿದೆ, 2 ರೂಪಾಯಿ ಬೆಲೆ ನೋಡ್ಕೊಡ್ರಿ, ಡಾಲರ್ ಮತ್ತು ರೂಪಾಯಿ ಬೆಲೆ ಜಾಸ್ತಿ ಆಗಿದೆ, ರೂಪಾಯಿ ಬೆಲೆ ಕುಸಿಯುತ್ತಿದೆ. ಸ್ವಲ್ಪ ಗಮನಿಸ್ಬೇಕಿಲ್ಲಿ, ಹೌದಾ? ಹಣಕ್ಕೆ ಬೆಲೆಯೇ ಇಲ್ಲ, ಹಣಕ್ಕೆ ನಮ್ಮಲ್ಲಿ ಬೆಲೆಯೇ ಇಲ್ಲ ಅಂತ ಹೇಳ್ಕೊಡ್ರಿ. ಹಣ ದುಡ್ಡು ಎಲ್ಲಿಯೂ ಬೆಲೆ ಇಲ್ಲ ಅಂತ. ಹೌದು, ಮಕ್ಕಳು ಬೆಳೆಯುತ್ತಿದ್ದಾರೆ, ನಮ್ಮ ಮಕ್ಕಳು ಬಹಳ ಬೆಳೆಯಾಕತ್ತಾರ, ಸಿಕ್ಕಾಪಟ್ಟಿ ಬೆಳೆಯಾಕ್ತಾರ, ಆದ್ರ ಅವರಿಗೆ ಸರಿಯಾದ ವ್ಯವಸ್ಥೆನೇ ಇಲ್ಲ. ಮಕ್ಕಳು ಬೆಳೆಯಾಕ್ತಾರ, ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾದ ಶಿಕ್ಷಣ ಇಲ್ಲ. ನಾವು ಹಣ ಕೊಡ್ಬೇಕಂದ್ರ ಹಣದ ಮೌಲ್ಯ ಕುಸಿತಾ ಇದೆ. ಮತ್ತೆ ಏನ್ ಮಾಡ್ಬೇಕು ನಾವು? ಸ್ವಲ್ಪ ನೋಡ್ಕೊಳ್ಳಿ, ಬೆಳೆಯುತ್ತಿದೆ, ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗಿದೆ. ಈಗಿನ ಸಂದರ್ಭದಲ್ಲಿ ತಂತ್ರಜ್ಞಾನ ಯಾವ ರೀತಿ ಮುಂದೆ ಹೋಗ್ತಿರ್ತೋ, ಮಕ್ಕಳ ಒಂದು ಮೈಂಡ್ ಆ ರೀತಿ ಮುಂದೆ ಹೋಗ್ತಾ ಇರ್ತದ. ಅವ್ರ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋಕ್ಕಾಗಿಲ್ಲ, ತಂದೆಗಳು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾರು ಉತ್ತರ ಕೊಡಬೇಕು? ಶಿಕ್ಷಕರೇ ಉತ್ತರ ಕೊಡಬೇಕು, ತಿಳಿದರು ಉತ್ತರ ಕೊಡಬೇಕು, ಜ್ಞಾನಿಗಳು ಉತ್ತರ ಕೊಡಬೇಕು, ಪಂಡಿತರು ಪಾಮರರು ಉತ್ತರ ಕೊಡ್ಬೇಕಾದಕ್ಕ, ಪಾಲಕರು ಏನು ಉತ್ತರ ಕೊಡ್ಬೇಕಾದ? ನಿಮ್ ಟೀಚರ್ ಕೇಳಪ್ಪ ಅನ್ಬೇಕಾಗ್ತದ ಅಂತ ಹೇಳಿ. ಹೌದಾ? ಅಂತ ಒಂದು ಸಂದರ್ಭ ಈಗ ಬದಿಗೆ ಬಂದದ. ಎಲ್ಲಾ ತಲೆಗಳು, ಈ ಸದ ಇರ್ತಕ್ಕಂಥ ಎಲ್ಲಾ ತಲೆಗಳು ದಾಟನಾಗಿ ಕೊಡಂಗಿ. ಎಲ್ಲ ತಂತ್ರಜ್ಞಾನ ಯುಗದಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ತಲೆಗಳು ಜಾಸ್ತಿ ತುಂಬಿಕೊಂಡವ ಅಂತ ಹೇಳ್ತಾರೆ. ಹೌದಾ? ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಹೀಗೆಲ್ಲ ತಂತ್ರಗಳ ಸರಮಾಲೆ ಬೆಳೆಯುತ್ತಿದೆ. ನೋಡ್ಕೊಳ್ಳಿ, ಈ ಎಲ್ಲಾ ಇಷ್ಟು ಸರಮಾಲೆಗಳ ಕೆಲಸ ಬೆಳೆಯುತ್ತಿದೆ ಅಂತ ಹೇಳ್ತಾರೆ. ಇಲ್ಲಿ ಹಣದ ಮೌಲ್ಯ ಕುಸಿತ, ಸಿಕ್ಕಾಪಟ್ಟೆ ಹಣ ಬರ್ತಾ ಇಲ್ಲ, ಎಲ್ಲೋ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಾಗ್ತಿಲ್ಲ, ಅವ್ರು ಎಂಜಾಯ್ ಮಾಡ್ಕೊಂತ ಹೋಗ್ಬಿಡ್ತಾರ, ಅವ್ರು ಯಾವ ರೀತಿ ಇರ್ತಾರ ಗೊತ್ತಾಗಿಲ್ಲ. ಇಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಈ ಬಿಸ್ನೆಸ್ ಇಂದ ಕೆಲವಷ್ಟು ಲಾಭ ಆಗ್ತದ, ಕೆಲವಷ್ಟು ನಷ್ಟ ಆಗ್ತದ. ಅವಾಗ ಏನ್ ಮಾಡ್ಬೇಕು ಅಂತೇಳಿ ಎಲ್ಲಾ ಸಮಸ್ಯೆಗಳ ಸುಮಾರಿಗಳನ್ನ ಯಾರು ಶಿಕ್ಷಕರ ಬಳಿ ಹೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ರು, ಹೆಡ್ ಮಾಸ್ಟರ್ ಹೇಳಿದರು, ಮಕ್ಕಳೇ ಒಂದು 5 ನಿಮಿಷ ಇರಿ, ನಿಮ್ಗೆಲ್ಲ ಒಳ್ಳೆಯ ಕಾಪಿ ಮಾಡಿಕೊಂಡು ಬರುತ್ತೇನೆ. ನಾನು ಹೇಳ್ತೀನಿ, ಹೋಗಿ ಕೆಲ ವರ್ಷವಾಯಿತು, ಆದ್ರೆ ನನ್ನ ಕಾಪಿ ಕೂಡ ತುಂಬಾ ಚೆನ್ನಾಗಿರುತ್ತದೆ ನೋಡ್ರಿ ಎಂದು ಜೋರಾಗಿ ಅಡುಗೆ ಮನೆಗೆ ಹೋದರು. ಎಲ್ಲ ವಿಚಾರವನ್ನ ಹೇಳ್ಕೊಂತ ಹೋದ್ರು. ಆ ವಿಚಾರವನ್ನು ಹೆಡ್ ಮಾಸ್ಟರ್ ಹೇಳಿದ್ರು. ಮೊದಲಿಗೆ ಎಲ್ಲ ಒಂದು ಸಮಸ್ಯೆಗಳನ್ನ ವಿದ್ಯಾರ್ಥಿಗಳು ಹೇಳಿದ್ರು. ಹೇಳಿದ ತಕ್ಷಣ ವಿಚಾರ ಮಾಡಿದ್ದು, ಇಲ್ಲಿ 5 ನಿಮಿಷ ಇರಿ, ನಿಮ್ಗೆ ಹೋಗಿ ಕಾಪಿ ಮಾಡ್ಕೊಂಡು ಬರ್ತೇನೆ, ನನ್ನ ಹೆಂಡತಿ ಹೋಗಿ ಬಹಳ ವರ್ಷಗಳಾಯಿತು ಅಂತ ಹೇಳ್ತಾರೆ. ಹೌದು, ಒಂದು 5 ನಿಮಿಷ ಎಲ್ಲರೂ ಶಾಂತವಾಗಿ ಕುಂತ್ಕೊಂಡ್ಬಿಡ್ರಿ. ಮುಂದಿನ ಒಂದು ವಿಚಾರವನ್ನ ಮುಂದಿನ ವಿಡಿಯೋದಲ್ಲಿ ನಾವು ಇವತ್ತು ನೋಡೋಣ. ಎಲ್ಲರಿಗೂ ನಮಸ್ಕಾರ.